ರಾಜಕೀಯವನ್ನ ಅರ್ಥ ಮಾಡ್ಕೊಡೋದು ಅಂದ್ರೆ ಬರೀ ಎಲೆಕ್ಷನ್ ರಿಸಲ್ಟ್ ನೋಡೋದಲ್ಲ. ನಿಜವಾದ ಅರ್ಥದಲ್ಲಿ ಒಂದು ಕ್ಷೇತ್ರದ ಜನರ ಬದುಕನ್ನು ರೂಪಿಸುವ ಸಿಸ್ಟಮ್, ಆ ವ್ಯವಸ್ಥೆ ಹೇಗಿದೆ ಅಂತ ತಿಳ್ಕೋಬೇಕು. ಇವತ್ತು ನಾವು ಮಂಗಳೂರು ನಗರ ದಕ್ಷಿಣದ ಬಗ್ಗೆ ಮಾತಾಡೋಣ. ಒಂದೇ ಒಂದು ಕ್ಷೇತ್ರದ ಆಳವಾದ ಡೇಟಾ ಆಧಾರಿತ ವಿಶ್ಲೇಷಣೆ ಮೂಲಕ ಆಡಳಿತದ ಸವಾಲುಗಳು ಮತ್ತು ಅವಕಾಶಗಳು ನಿಜವಾಗಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇದೇ ಮಂಗಳೂರು ನಗರ ದಕ್ಷಿಣ, ಕರ್ನಾಟಕದ ಕರಾವಳಿಯ ಪ್ರಮುಖ ಬಂದರು, ಆರ್ಥಿಕ ಚಟುವಟಿಕೆಗಳ ಕೇಂದ್ರ. ಆದ್ರೆ ಇದು ಬರೀ ಒಂದು ನಗರ ಅಷ್ಟೇ ಅಲ್ಲ. ಇವತ್ತಿನ ಭಾರತದಲ್ಲಿ ಬೇರೆ ನಗರಗಳು ಎದುರಿಸ್ತಾ ಇರೋ ರಾಜಕೀಯ, ಸಾಮಾಜಿಕ, ಆಡಳಿತಾತ್ಮಕ ಸವಾಲುಗಳ ಒಂದು ಸಣ್ಣ ಪ್ರತಿರೂಪದಂತೆ ಇದೆ. ಇಲ್ಲಿನ ನಾಡಿಮಿಡಿತವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ದೇಶದ ಬೇರೆ ಬೇರೆ ನಗರಗಳ ಭವಿಷ್ಯದ ಒಂದು ಚಿತ್ರಣ ನಮಗೆ ಸಿಗುತ್ತೆ. ಸರಿ, ನಮ್ಮ ಇವತ್ತಿನ ವಿಶ್ಲೇಷಣೆಯಲ್ಲಿ ಒಟ್ಟು 6 ಭಾಗಗಳಿವೆ. ಮೊದಲು ಮಂಗಳೂರಿನ ಪರಿಸ್ಥಿತಿ ಏನು, ಸಮಾಜ, ಆರ್ಥಿಕತೆ ಹೇಗಿದೆ ಅಂತ ನೋಡೋಣ. ಆಮೇಲೆ ಎಲೆಕ್ಷನ್ ರಿಸಲ್ಟ್ಸ್ ಏನ್ ಹೇಳುತ್ತೆ, ಆಡಳಿತದ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ, ಜನರ ಅಸಲಿ ಸಮಸ್ಯೆಗಳೇನು, ಮತ್ತೆ ಕೊನೆಯಲ್ಲಿ ಈ ಎಲ್ಲಾ ಡೇಟಾ ಇಟ್ಕೊಂಡು ಒಂದು ಕ್ಲಿಯರ್ ಆದ ಗವರ್ನೆನ್ಸ್ ಬ್ಲೂ ಪ್ರಿಂಟ್, ಅಂದ್ರೆ ಆಡಳಿತದ ನೀಲನಕ್ಷೆ ಮತ್ತು ಅದರ ಹಿಂದಿರೋ ಉದ್ದೇಶವನ್ನ ನೋಡೋಣ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಮಂಗಳೂರು ದಕ್ಷಿಣ ಕ್ಷೇತ್ರ ಇದು ಪಕ್ಕಾ ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿ, 100ಕ್ಕೆ 100% ನಗರ ಪ್ರದೇಶ. ಇಲ್ಲಿನ ಎಕಾನಮಿ, ಸೋಷಿಯಲ್ ಲೈಫ್, ಪಾಲಿಟಿಕ್ಸ್ ಎಲ್ಲವೂ ಸಿಟಿ ಸೆಂಟ್ರಿಕ್. ಅಷ್ಟೇ ಅಲ್ಲ, ಇಲ್ಲಿ ಲಿಟ್ರಸಿ ರೇಟ್ ಕೂಡ ತುಂಬಾನೇ ಜಾಸ್ತಿ, ಮತ್ತೆ ಬೇರೆ ಬೇರೆ ಸಮುದಾಯದ ಜನ ಒಟ್ಟಿಗೆ ಇದ್ದಾರೆ. ಇದೊಂದು ಬಂದರು ನಗರಿ. ಇಲ್ಲಿನ ಸೋಷಿಯಲ್ ಸ್ಟ್ರಕ್ಚರ್ ನೋಡಿದ್ರೆ ಹಿಂದೂಗಳು ಸುಮಾರು 68%, ಮುಸ್ಲಿಮರು 17.5% ಮತ್ತೆ ಕ್ರಿಶ್ಚಿಯನ್ನರು 14% ಇದ್ದಾರೆ. ಆದ್ರೆ ಬರೀ ನಂಬರ್ಸ್ ನೋಡಿದ್ರೆ ಸಾಲದು. ಬಿಲ್ಲವರು, ಮೊಗವೀರರಂತಹ ಸಮುದಾಯಗಳು ಇಲ್ಲಿನ ಸೋಷಿಯಲ್ ಮತ್ತು ಪೊಲಿಟಿಕಲ್ ಫ್ಯಾಬ್ರಿಕ್ಕಿನ ಬಹಳ ಮುಖ್ಯವಾದ ಭಾಗ. ಈ ವೈವಿಧ್ಯತೆಯೇ ಇಲ್ಲಿನ ರಾಜಕೀಯವನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡುತ್ತೆ. ಈಗ ಕ್ಷೇತ್ರದ ಅತಿ ದೊಡ್ಡ ಎಕನಾಮಿಕ್ ಫ್ರಿಕ್ಷನ್ ಅಂದ್ರೆ ಆರ್ಥಿಕ ಸಂಘರ್ಷ ಏನು ಅಂತ ನೋಡೋಣ. ಮಂಗಳೂರಿನ ಲಿಟರಸಿ ರೇಟ್ ಅಂದ್ರೆ ಸಾಕ್ಷರತಾ ಪ್ರಮಾಣ ಸುಮಾರು 98%. ಇದು ನಿಜಕ್ಕೂ ಒಂದು ದೊಡ್ಡ ಶಕ್ತಿ. ಆದ್ರೆ ವಿಪರ್ಯಾಸ ನೋಡಿ, ಇಷ್ಟೊಂದು ಓದಿದ ಜನ ಇರೋ ಈ ನಗರದಲ್ಲಿ ಗ್ರಾಜ್ಯುಯೇಟ್ಸ್ಗೆ ಸರಿಯಾದ ಕೆಲಸಗಳೇ ಇಲ್ಲ. ತೀವ್ರ ಕೊರತೆ ಇದೆ. ಇದೇ ಇಲ್ಲಿನ ಯುವಕರ ದೊಡ್ಡ ತಲೆನೋವು. ಈ ನಂಬರ್ ನೋಡಿ, 29%. ಇದು ಇಲ್ಲಿನ ಗ್ರಾಜ್ಯುಯೇಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್. ಅಂದ್ರೆ ಡಿಗ್ರಿ ಮುಗಿಸಿದ ಪ್ರತಿ 100 ಜನರಲ್ಲಿ ಸುಮಾರು 29 ಜನರಿಗೆ ಕೆಲ್ಸ ಇಲ್ಲ. ಇದು ಬರೀ ಒಂದು ಸ್ಟ್ಯಾಟಿಸ್ಟಿಕ್ ಅಲ್ಲ, ಇದು ಸಾವಿರಾರು ಯುವಕರ ಭವಿಷ್ಯದ ಮೇಲೆ ಬಿದ್ದಿರೋ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಈ ಒಂದೇ ಒಂದು ಸಂಖ್ಯೆ ಮತದಾರರ ಮನಸ್ಥಿತಿಯನ್ನ ಹೇಗೆ ಬದಲಾಯಿಸಬಹುದು ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಸರಿ, ಸೋಷಿಯಲ್ ಬ್ಯಾಕ್ಗ್ರೌಂಡ್ ನೋಡಿದ್ವಿ. ಈಗ ನೇರವಾಗಿ ಎಲೆಕ್ಷನ್ ನಂಬರ್ಸ್ ಕಡೆಗೆ ಹೋಗೋಣ. ಈ ಫಲಿತಾಂಶಗಳು ಅಸಲಿಗೆ ನಮ್ಗೆ ಏನ್ ಹೇಳ್ತಾ ಇವೆ, ಜನರ ತೀರ್ಪಿನ ಹಿಂದಿರೋ ಲೆಕ್ಕಾಚಾರವನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಚಾರ್ಟ್ ನೋಡಿ, ಕಳೆದ 2 ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ ಗೆದ್ದ ಪಕ್ಷದ ವೋಟ್ ಶೇರ್ ಅನ್ನ ಇದು ತೋರಿಸುತ್ತೆ. 2018ರಲ್ಲಿ 52.97% ಇದ್ದಿದ್ದು 2023ರಲ್ಲಿ 56.46%ಗೆ ಏರಿದೆ. ಅಂದ್ರೆ ಇದು ಸುಮ್ನೆ ಗೆದ್ದಿದ್ದಲ್ಲ, ಬದಲಿಗೆ ಅವರ ಬೆಂಬಲದ ನೆಲೆ ಸ್ಟೆಡಿಯಾಗಿ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಸಂಕೇತ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇಲ್ಲಿ. ಗೆಲುವಿನ ಅಂತರ ಅಂದ್ರೆ ವಿಕ್ಟ್ರಿ ಮಾರ್ಜಿನ್, ಅದು ಕೂಡ ಗಮನಾರ್ಹವಾಗಿ ಹೆಚ್ಚಾಗಿದೆ. ನೋಡಿ, 2018ರಲ್ಲಿ 16,075 ಓಟಿತ್ತು. ಅದೇ 2023ರಲ್ಲಿ 23,962 ಓಟ್ಸ್ಗೆ ಏರಿದ. ಅಂದ್ರೆ ಸಪೋರ್ಟ್ ಬೇಸ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಹಾಗಾದ್ರೆ ಪ್ರಶ್ನೆ ಏನು ಅಂದ್ರೆ, ಈ ರೀತಿ ಸಪೋರ್ಟ್ ಜಾಸ್ತಿ ಆಗೋಕೆ ಕಾರಣವಾದ ಸಿಸ್ಟಮ್ ಫ್ಯಾಕ್ಟರ್ಸ್ ಯಾವುದು? ಸರಿ, ಈಗ ರಿಸಲ್ಟ್ಸ್ನಿಂದ ಒಂದು ಹೆಜ್ಜೆ ಮುಂದೆ ಹೋಗೋಣ. ಆಡಳಿತ ಪಕ್ಷದ ಆಪರೇಷನಲ್ ಸಿಸ್ಟಮ್ ಅಂದ್ರೆ ಅವರ ಕಾರ್ಯನಿರ್ವಹಣೆಯ ವ್ಯವಸ್ಥೆ ಹೇಗಿದೆ ಅಂತ ನೋಡೋಣ. ನೋಡಿ, ನಾವಿಲ್ಲಿ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ಆ ಕ್ಷೇತ್ರದ ಪೊಲಿಟಿಕಲ್ ಮಷೀನ್, ಅದರ ಸ್ಟ್ರೆಂತ್ಸ್ ಮತ್ತು ವೀಕ್ನೆಸಸ್ಗಳ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಇದು ಆಡಳಿತ ಪಕ್ಷದ ಒಂದು ಸ್ಟ್ರಾಟಜಿಕ್ ಅನಾಲಿಸಿಸ್. ಒಂದು ಕಡೆ ಸುಮಾರು 3,000 ಕೋಟಿ ರೂಪಾಯಿಯ ಸೆಂಟ್ರಲ್ ಫಂಡಿಂಗ್ ಮತ್ತೆ ಸ್ಟ್ರಾಂಗ್ ಆದ ಬೂತ್ ಲೆವೆಲ್ ನೆಟ್ವರ್ಕ್ನಂತಹ ದೊಡ್ಡ ಶಕ್ತಿ ಇದೆ. ಆದ್ರೆ ಇನ್ನೊಂದು ಕಡೆ ರೈಲ್ವೆ ಅಂಡರ್ ಬ್ರಿಡ್ಜ್ ಅಂದ್ರೆ RUB ನಂತಹ ಪ್ರಾಜೆಕ್ಟ್ ಡಿಲೇ ಮತ್ತೆ ನೀರಿನ ಕ್ವಾಲಿಟಿ ಬಗ್ಗೆ ಜನರ ದೂರು, ಈ ತರದ ವೀಕ್ನೆಸ್ಗಳು ಇವೆ. ಒಳಗಿನ ವಿಶ್ಲೇಷಣೆ ಒಂದು ಮುಖ್ಯವಾದ ವಿಷಯವನ್ನ ಸ್ಪಷ್ಟಪಡಿಸುತ್ತೆ. ಪೊಲಿಟಿಕಲ್ ಸಿಸ್ಟಮ್ ಜನರ ಸಮಸ್ಯೆಗಳನ್ನ, ಅವರ ಫೀಲಿಂಗ್ಸ್ ಅನ್ನ ಸೆನ್ಸ್ ಮಾಡೋದ್ರಲ್ಲಿ ಅಂದ್ರೆ ಗ್ರಹಿಸೋದ್ರಲ್ಲಿ ತುಂಬಾನೇ ಎಫೆಕ್ಟಿವ್ ಆಗಿದೆ. ಆದ್ರೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರಲ್ಲಿ, ಪ್ರಾಜೆಕ್ಟ್ ಡೆಲಿವರಿ ಮಾಡೋದ್ರಲ್ಲಿ ಬ್ಯೂರೋಕ್ರಸಿ ಸ್ವಲ್ಪ ಹಿಂದೆ ಬೀಳುತ್ತೆ.
ಈ ಸೆನ್ಸಿಂಗ್ ಮತ್ತು ಡೆಲಿವರಿ ನಡುವಿನ ಗ್ಯಾಪ್ ಇದೆಯಲ್ಲ, ಅದೇ ಆಡಳಿತದ ನಿಜವಾದ ಚಾಲೆಂಜ್. ನೋಡಿ, ಮಂಗಳೂರಿನಲ್ಲಿ ಸುಮಾರು 98% ಸಾಕ್ಷರತೆ ಇದೆ. ಇಂತಹ ಕ್ಷೇತ್ರದಲ್ಲಿ ಡೆಮೊಕ್ರಾಟಿಕ್ ಡಿಸ್ಕೋರ್ಸ್ ಅಂದ್ರೆ ಪ್ರಜಾಪ್ರಭುತ್ವದ ಸಂವಾದದ ಗುಣಮಟ್ಟ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ. ಇನ್ಫಾರ್ಮ್ಡ್ ಪಬ್ಲಿಕ್ ಸ್ಪೀಚ್ ಅಂದ್ರೆ ತಿಳುವಳಿಕೆಯಿಂದ ಕೂಡಿದ ಜವಾಬ್ದಾರಿಯುತ ಮಾತುಕತೆ ಅನ್ನೋದು ನಮ್ಮ ಸಂವಿಧಾನದ ಒಂದು ಪ್ರಮುಖ ಮೌಲ್ಯ. ಭಿನ್ನಾಭಿಪ್ರಾಯಗಳಿರೋದು ಸಹಜ, ಆದ್ರೆ ಚರ್ಚೆ ಯಾವಾಗ್ಲೂ ಘನತೆಯಿಂದ ಕೂಡಿರಬೇಕು. ಇದು ಬರೀ ರಾಜಕೀಯ ಪಕ್ಷಗಳದಲ್ಲ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯೂ ಹೌದು. ಸರಿ, ಈಗ ಜನರ ಡೈಲಿ ಲೈಫ್ ಮೇಲೆ ನೇರವಾಗಿ ಎಫೆಕ್ಟ್ ಆಗೋ, ಅವರ ವೋಟಿಂಗ್ ಡಿಸಿಷನ್ ಮೇಲೆ ಪ್ರಭಾವ ಬೀರೋ ತಳಮಟ್ಟದ ಸಮಸ್ಯೆಗಳ ಕಡೆ ಗಮನಹರಿಸೋಣ. ಜನರ ಅಸಮಾಧಾನ ನಿಜವಾಗಿ ಎಲ್ಲೆಲ್ಲಿದೆ ಅಂತ ಒಂದು ಮ್ಯಾಪ್ ಮಾಡೋಣ. ಇದು ಬರೀ ಒಂದು ದೂರು ಅಂತ ಅನ್ಕೋಬೇಡಿ. ಇದು ಸಾವಿರಾರು ಜನರ ದಿನನಿತ್ಯದ ಕಿರಿಕಿರಿಯೋ ಒಂದು ಧ್ವನಿ. ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಡಿಲೇ ಆದ್ರೆ ಅದು ಜನರ ಟೈಮ್, ಎನರ್ಜಿ ಮತ್ತು ತಾಳ್ಮೆನ ಹೇಗೆಲ್ಲ ಪರೀಕ್ಷಿಸುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಆ ಕೊನೆಯಿಲ್ಲದ ಟ್ರಾಫಿಕ್ ಜಾಮ್ ಅನ್ನೋ ಒಂದು ಮಾತಿನಲ್ಲೇ ಅವರ ಹತಾಶೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಗಂಭೀರವಾದ ಸಮಸ್ಯೆ ಇದೆ. ಇದು ನೇರವಾಗಿ ಪಬ್ಲಿಕ್ ಹೆಲ್ತ್ಗೆ ಸಂಬಂಧಿಸಿದ್ದು. ಶುದ್ಧ ಕುಡಿಯೋ ನೀರು ಅನ್ನೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕು. ಒಂದು ನಿರ್ದಿಷ್ಟ ಪಂಪ್ನಿಂದ ಸರಿಯಾಗಿ ಟ್ರೀಟ್ ಆಗದೆ ನೀರ್ ಬರ್ತಿದೆ ಅನ್ನೋ ಆತಂಕ ಇದೆಯಲ್ಲ, ಅದು ಆಡಳಿತದ ಮೇಲಿನ ಜನರ ನಂಬಿಕೆಯನ್ನೇ ಪ್ರಶ್ನೆ ಮಾಡೋ ಹಾಗೆ ಮಾಡುತ್ತೆ. ಈ ಮ್ಯಾಪ್ ನೋಡಿದ್ರೆ ಜನರ ಅಸಮಾಧಾನದ ಹಾಟ್ಸ್ಪಾಟ್ಗಳು ಕ್ಲಿಯರ್ ಆಗಿ ಕಾಣಿಸ್ತವೆ. ನೀರಿನ ಗುಣಮಟ್ಟದ ಸಮಸ್ಯೆ ತುಂಬೆಯಲ್ಲಿ ಜಾಸ್ತಿ ಇದೆ. ಟ್ರಾಫಿಕ್ ಜಾಮ್ ಸಮಸ್ಯೆ ಜೆಪ್ಪು ಮತ್ತು ಮಹಾಕಾಳಿ ಪಡ್ಪು ಏರಿಯಾದಲ್ಲಿ. ಮತ್ತೆ ಫ್ಲಡಿಂಗ್ ಸಮಸ್ಯೆ ಉರ್ವಾದಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ಅಂದ್ರೆ ಸಮಸ್ಯೆಗಳು ಸುಮ್ನೆ ಗಾಳಿಯಲ್ಲಿಲ್ಲ, ಬದಲಿಗೆ ನಿರ್ದಿಷ್ಟ ಜಾಗಗಳಲ್ಲಿ ಜನರ ಮೇಲೆ ಪರಿಣಾಮ ಬೀರುತ್ತಿವೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇಲ್ಲಿಯವರೆಗೆ ನಾವು ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಸೊಲ್ಯೂಷನ್ಸ್ ಕಡೆಗೆ ಹೋಗೋಣ. ಈ ಎಲ್ಲಾ ಡೇಟಾವನ್ನ ಇಟ್ಕೊಂಡು ಎಫೆಕ್ಟಿವ್ ಗವರ್ನೆನ್ಸ್ಗಾಗಿ ಒಂದು ಕ್ಲಿಯರ್ ಮತ್ತು ಆಕ್ಷನಬಲ್ ಬ್ಲೂಪ್ರಿಂಟ್ ಅಂದ್ರೆ ನೀಲನಕ್ಷೆಯನ್ನ ಹೇಗೆ ತಯಾರಿಸಬಹುದು? ಇಲ್ಲಿ 3 ಟಾಪ್ ಪ್ರಯಾರಿಟಿ ಪ್ರಾಜೆಕ್ಟ್ಗಳಿವೆ. ಇವು ನೇರವಾಗಿ ಜನರ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತವೆ. ಮೊದಲನೇದು 24/7 ವಾಟರ್ ಸಪ್ಲೈ, ಎರಡನೇದು ಪಚ್ಚನಾಡಿ ವೇಸ್ಟ್ ಪ್ಲಾಂಟನ್ನ ಕಂಪ್ಲೀಟ್ ಮಾಡೋದು ಮತ್ತು ಮೂರನೇದು ಫಿಶರೀಸ್ಗೆ ಬೇಕಾದ ಮರೀನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆಲಿವರ್ ಮಾಡೋದು. ಈ ಸ್ಲೈಡು ತುಂಬಾನೇ ಮುಖ್ಯ. ಇದು ಗವರ್ನೆನ್ಸ್ ಅನ್ನ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡುತ್ತೆ. ಅಂದ್ರೆ ಪ್ರತಿ ಪ್ರಾಜೆಕ್ಟ್ಗೆ ಆಗೋ ಖರ್ಚೆಷ್ಟು ಮತ್ತೆ ಅದರಿಂದ ಜನರಿಗೆ ಸಿಗೋ ಲಾಭ ಏನು ಅಂತ ಕ್ಲಿಯರ್ ಆಗಿ ಹೇಳಲಾಗಿದೆ. ನೋಡಿ, 150 ಕೋಟಿ ಹಾಕಿದ್ರೆ ನಿರಂತರ ಶುದ್ಧ ನೀರು ಸಿಗುತ್ತೆ, 74 ಕೋಟಿಯಿಂದ ಜನರ ಆರೋಗ್ಯ ಸುಧಾರಿಸುತ್ತೆ, ಮತ್ತೆ 31 ಕೋಟಿಯಿಂದ ಮೀನುಗಾರಿಕೆಯಲ್ಲಿ ಉದ್ಯೋಗ ಹೆಚ್ಚಾಗುತ್ತೆ. ಇದು ಪಾರದರ್ಶಕ, ಜವಾಬ್ದಾರಿಯುತ ಆಡಳಿತ ಅಂದ್ರೆ ಹೀಗಿರಬೇಕು. ಕ್ಷೇತ್ರದ ನಾಡಿ ಮಿಡಿತ ಅರಿಯೋಕೆ ಸಹಜವಾಗಿ ಪೊಲಿಟಿಕಲ್ ಸಿಸ್ಟಮ್ಸ್ ಡೇಟಾವನ್ನ ಬಳಸ್ತವೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ. ನಾಗರಿಕರ ಖಾಸಗಿತನದ ಹಕ್ಕನ್ನ ಅಂದ್ರೆ ರೈಟ್ ಟು ಪ್ರೈವಸಿಯನ್ನ ಗೌರವಿಸಬೇಕು. ಭಾರತದ ಡಿಜಿಟಲ್ ಕಾನೂನು ಚೌಕಟ್ಟುಗಳ ಪ್ರಕಾರ ಜನರ ಯಾವುದೇ ಡೇಟಾ ಬಳಸೋ ಮೊದಲು ಅವರ ಸ್ಪಷ್ಟವಾದ ಒಪ್ಪಿಗೆಯನ್ನ ಪಡಿಬೇಕು ಮತ್ತೆ ಅದನ್ನ ಜವಾಬ್ದಾರಿಯಿಂದ ಮಾತ್ರ ಬಳಸಬೇಕು. ಸರಿ, ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮಂಗಳೂರು ದಕ್ಷಿಣದ ಈ ಕೇಸ್ ಸ್ಟಡಿಯಿಂದ ನಾವು ಕಲಿತ ಪಾಠಗಳನ್ನ ಒಂದು ದೊಡ್ಡ ಕ್ಯಾನ್ವಾಸ್ ಮೇಲೆ ಇಟ್ಟು ನೋಡೋಣ. ಇಲ್ಲಿನ ಅನುಭವ ಭಾರತದ ಬೇರೆ ಅರ್ಬನ್ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಒಂದು ಮಾಡೆಲ್ ಆಗಬಹುದಾ? ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಆಡಳಿತದಲ್ಲಿ ಡೇಟಾ ಇಂಜಿನಿಯರಿಂಗ್, ಸ್ಟ್ರಾಟಜಿ, ಸಿಸ್ಟಮ್ಸ್ ಇವೆಲ್ಲ ತುಂಬಾನೇ ಮುಖ್ಯ, ಒಪ್ಪೋಣ. ಆದ್ರೆ ಇವುಗಳಷ್ಟೇ ಜನರ ನಿಜವಾದ ನಂಬಿಕೆಯನ್ನ ಗೆಳ್ಸೋಕ್ಕೆ ಸಾಕಾಗತ್ತಾ? ಅಥವಾ ಒಂದು ಪ್ರಜಾಪ್ರಭುತ್ವದಲ್ಲಿ ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ ಇದಕ್ಕಿಂತ ಬೇರೇನಾದ್ರೂ ಬೇಕಾ? ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ blueprintstrategies.ai ಅನ್ನೋ mgr@blueprintstrategies.ai ಇಮೇಲ್ ಮೂಲಕ ಅಥವಾ 080420416002 ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಿ. ರಾಜಕೀಯ ದಾಚೆಯ ಉದ್ದೇಶ